ಬುದ್ಧಿಮಾತು ಕೇಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಮೂವರು ಸ್ವಾಮೀಜಿಗಳು ಸಾಕಷ್ಟು ಮಾತಾಡಿದ್ದಾರೆ. ಜೊತೆಗೆ ಅಂದರೆ ಹಲವಾರು ಸ್ವಾಮಿಗಳು 48ರಿಂದ 50 ಜನ ಸ್ವಾಮೀಜಿಗಳು ಸೇರಿಕೊಂಡು ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಅದು ಒಂದು ಲೆಕ್ಕದಲ್ಲಿ ಒಂದು ದೀಕ್ಷೆನೇ, ಅಂದರೆ ಈ ದುಶ್ಚಟಗಳನ್ನು ಓಡಿಸಬೇಕು ಸಮಾಜದಿಂದ ಅನ್ನುವಂಥದ್ದು, ಕಿತ್ತೆಸೆಯಬೇಕು ಅನ್ನುವಂಥ ಒಂದು ದೊಡ್ಡ ಒಂದು ಸಂಕಲ್ಪ. ಅದಾಗಬೇಕು, ಅದು ಕಾರ್ಯರೂಪಕ್ಕೆ ಬರಬೇಕು. ಬನ್ನಿ ಮತ್ತೆ ಚರ್ಚೆ ಮಾಡ್ತಾ ಇದ್ದೀನಿ ಬಸವ ಶಾಂತಲಿಂಗ ಸ್ವಾಮಿಗಳಿಂದ. ತಾವು ಹೇಳ್ತಾ ಇದ್ರಿ ಈ ದೇಹ ಅನ್ನುವಂಥದ್ದು ಬಹಳ ಅದ್ಭುತವಾದಂಥ ರತ್ನ. ಆದರೆ ಬಹಳಷ್ಟು ಜನಗಳು ನೋಡಿದಾಗ ಅದರ ಯೋಗ್ಯತೆಯೇ ಗೊತ್ತಾಗ್ತಿಲ್ಲ ಜನಗಳಿಗೆ, ಅಂತಂದರೆ ಬೆಲೆನೇ ಗೊತ್ತಾಗ್ತಿಲ್ಲ ಅಂತ ಸ್ವಾಮೀಜಿ ಹೇಳಿದರು. ಚಿಕ್ಕ ಮಕ್ಕಳುಗಳಿಂದ ನಾವು ಅದನ್ನು ಬಿತ್ತಾ ಹೋಗಬೇಕು, ನಾವೇನು ತಪ್ಪು ಮಾಡ್ತಾ ಇದ್ದೀವಿ ತಪ್ಪಾಗಬಾರ್ದು ಅನ್ನುವಂಥದ್ದು. ಒಂದು ಸರಿ ಅವರ ಮನಸ್ಸಲ್ಲಿ ಅದು ಬಂತು ಅಂತಂದರೆ, ಅದು ಧಾರಣೆ ಆಯಿತು ಅಂದರೆ, ಕುತ್ಕೊಳ್ತು ಅಂದರೆ ಮತ್ತದನ್ನು ಬದಲಾಯಿಸೋಕೆ ಆಗೋದಿಲ್ಲ ಅಂತ. ಈ ದೊಡ್ಡವರ ಮನಸ್ಸಲ್ಲಿ ಧಾರಣೆಯಾಗಿ ಕಣಕಣಗಳಲ್ಲೂ ತುಂಬಿಬಿಟ್ಟಿದೆಯಲ್ಲ, ಅದನ್ನು ತೆಗೆಯೋದು ಹೆಂಗೆ ಅಂತ. ಮುಖ್ಯವಾಗಿರುವಂಥದ್ದಲ್ಲಿ ಸಂಸ್ಕಾರ ಬೇಕಾಗುತ್ತೆ. ಅದಕ್ಕೆ ಬಸವಣ್ಣವ್ರು ಭಾಳ ಸುಂದರವಾಗಿರುವಂಥ ಮಾತನ್ನು ಹೇಳ್ತಾರೆ. ಏನಂತಂದರೆ, ದುರ್ಗುಣಿ ದುರಾಚಾರಿ ಎಂದೆನಸದಿರಯ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತ ಅಂಗದಿಚ್ಛೆಗಾಗಿ ಏನೆಲ್ಲವನ್ನು ಮಾಡ್ತಾರೆ, ಕುಡಿತಾರೆ. ಕುಡಿತದಿಂದ ಏನಾಗ್ತಾ ಇದೆ ಅಂತಂದರೆ ಬಡಿತ ಆಗ್ತವೆ, ಬಡಿತದಿಂದ ಒಡೆದಾಟ ಆಗ್ತಾ ಇದ್ದೇವೆ, ಒಡೆದಾಟ ಜಂಜಾಟ. ಆ ಕುಡಿತ ಬರೇ ಒಂದು 11 ರೂಪಾಯಿ ಸರಾಯಿ ಪಾಕಿಟಿಯನ್ನು ತಗೊಂಡು ಇಡೀ ಬದುಕಿಗೆ ಇವತ್ತು ಸರ್ವನಾಶವನಾಗಿ ಬೀದಿಗೆ ಬರ್ತಾ ಇರುವಂಥ ಪರಿಸ್ಥಿತಿಯನ್ನು ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಅಂಥ ಪರಿಸ್ಥಿತಿಯನ್ನು ಯುವ ಜನಾಂಗ ಇವತ್ತ 100 ರೂಪಾಯಿ ಕೊಟ್ಟು ಒಂದು ಬ್ರಾಂಡಿ ವಿಸ್ಕಿ ಬಾಟ್ಲಿಯನ್ನು ಕೊಂಡುಕೊಳ್ತಾ ಇದ್ದಾನೆ ಅಂತಂದರೆ, ಒಂದು ಬೀದಿಯಲ್ಲಿ ಇಟ್ಕೊಂಡು ಪುಸ್ತಕವನ್ನು ಮಾರಾಟ ಮಾಡ್ತಾರೆ 10 ರೂಪಾಯಿಗೆ. ಆ ಬೀದಿಯಲ್ಲಿ ಮಾಡ್ತಿರುವಂಥ ಪುಸ್ತಕವನ್ನು ತೆಗೆದುಕೊಂಡು ಹೋಗಲಾರ್ದಂಥ ಮನಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದ್ದಾವೆ ಯುವ ಜನಾಂಗದಲ್ಲಿ. ಅಂತಂದರೆ ಬುದ್ಧಿ ಅವ್ರಿಗೆ ಏನಾಗಿದೆ ಅಂತಂದರೆ, ಅವರ ಆಸಕ್ತಿ ಯಾವ ಕಡೆ ಒಲವಾಗಿದೆ ಅಂತಂದರೆ, ಪುಸ್ತಕ ಕಡೆ ಒಲವಿಲ್ಲ, ಓದುವುದ ಕಡೆ ಒಲವಿಲ್ಲ, ಕುಡಿಯುವುದ ಕಡೆ ಒಲವಾಗಿದೆ. ಅಂತ ಪರಿಸ್ಥಿತಿ ಯುವ ಜನಾಂಗದ ಕಡೆಗೆ ಮನಸ್ಸು ಹೋಗಲ್ಲ. ಪುಸ್ತಕ ತಗೊಂಡು ಓದಿರೋ ಅವರಿಗೆ ನಿಜನೂ ಗೊತ್ತಾಗ್ತಾ ಇಲ್ಲ. ಅಕ್ಷರಗಳಿಂದ ನಶೆರಂಗಿದ್ದೀರಿ, ಇಷ್ಟೆಲ್ಲ ಯಾಕೆ ಆಗ್ತಿತ್ತು ಹೇಳಿ? ಇಷ್ಟೆಲ್ಲ ಯಾಕೆ ಆಗ್ತಿತ್ತು ರಂಪಾಟ? ಅವರಿಗೆ ಅಕ್ಷರದ ಸೇವನೆ ಇಲ್ಲ, ಮದ್ಯಪಾನದ ಸೇವನೆ ಅವರಿಗೆ ಬಹಳಷ್ಟು ಅವಶ್ಯಕತೆ ಆಗಿದೆ. ಅದಕ್ಕಾಗಿ ಇವತ್ತು ಪುಸ್ತಕದ ಕಡೆ ಓದುವುದ ಕಡೆ ಅಭ್ಯಾಸವನ್ನು ಕಡಿಮೆ ಆಗಿದೆ. ಇವತ್ತು ನೋಡಿ ಯುವ ಜನ. ಆದ್ರೆ ಈ ಸ್ವಾಮೀಜಿ ನಾನು ಮುಂದೆ ಕೇಳ್ತೀನಿ ತಮಗೆ, ಅಂದ್ರೆ ಈ ಇಡೀ ಮದ್ಯಪಾನ ಅನ್ನುವಂಥದ್ದು ಏನಿದೆ ಅದನ್ನು ನಿಷೇಧ ಮಾಡಬೇಡಿ ಅಂತೀರ ತಾವು? ಈ ಮದ್ಯಪಾನ ಅದು ನಿಷೇಧವನ್ನು ಮಾಡಬೇಕು ಅನ್ನುವಂಥ ಒಂದು ನನ್ನ ಅಭಿಪ್ರಾಯ. ಓಕೆ ಸರ್, ಸ್ವಾಮೀಜಿ ತಾವೇನು ಹೇಳ್ತೀರಿ? ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ, ಇದರಲ್ಲೇನು ಸಂಯಮ ಇರಬೇಕಾ ಅಥವಾ ಪೂರ್ತಿ ನಿಷೇಧ ಮಾಡಾಕ್ಬಿಡ್ಬೇಕು, ಏನಂತೀರಿ ತಾವು? ಅಲ್ಲ, ನಿನ್ನೆ ಚರ್ಚೆ ನಡೀತು. ಇವು ಸರ್ಕಾರಕ್ಕೆ ಇಷ್ಟು 10,000 ಕೋಟಿನ ಅಥವಾ 30,000 ಕೋಟಿ ಆದಾಯ ಇದೆ ಈ ಮೂಲದಿಂದ ಅಂತೇಳಿ ಅವರು ಅದನ್ನು ಬೇರೆಯವರು ಇವನ್ನ ಅನಲೈಸ್ ಮಾಡಿದರು. ಅಂದರೆ ಇದನ್ನು ಬೇರೆ ರೂಪದಲ್ಲಿ ಏನು ಆಲ್ಕೋಹಾಲ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಹೇಳ್ತಾರೆ, ಬೇರೆ ರೂಪದಲ್ಲಿ ಅದನ್ನು ನಾವು ಔಷಧಿ ಕೊಡೋದಾಗಿರ್ಬೋದು, ಅದು ಸಮಾಜದಲ್ಲಿ ಕೊಡುವಂಥ ಇದಾಗಿರ್ಬೋದು, ಆಸ್ಪತ್ರೆ ಖರ್ಚು ಮಾಡುವಂಥದ್ದಾಗಿರ್ಬೋದು, ಆರೋಗ್ಯದ ಮೇಲೆ ಆಗುವಂಥ ದುಷ್ಪರಿಣಾಮಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆ ಅಂದರೆ ನಾವೇನೇನೋ ಇದಕ್ಕೆ ವಿನಿಯೋಗಿಸ್ತೀವಿ ನಾವು ಒಟ್ಟೊಂದು ದೊಡ್ಡವಾದಂಥ ಒಂದು ತಂಡವನ್ನು, ಒಂದು ಮೊತ್ತವನ್ನು, ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದೇನೂ ಅಲ್ಲ ಅಂತ ಅವ್ರು ಅಂತಲ್ಲ. ಅಲ್ಲ, ಇದೇ ನಾವೇನು ಆಲ್ಕೋಹಾಲ್ನ ಬೇರೆ ರೂಪದಲ್ಲಿ ಬಳಸಿದರೆ, ಈಗ ಬಸ್ಸುಗಳು ವೆಹಿಕಲ್ ಓಡಿಸೋದಕ್ಕೆ ಇನ್ನು ಬೇರೆ ಬೇರೆ ರೂಪದ. ಅಲ್ಲ, ನೀವು ಆ ವೆಹಿಕಲ್ ನೋಡೋದು ಹೇಳ್ತೀರಿ, ಈ ವೆಹಿಕಲ್ ನಾನು ಹೇಳ್ತಾ ಇರೋದು, ಸರ್ಕಾರಕ್ಕೆ ಇದರಿಂದ ಆದಾಯ ಬರುತ್ತಲ್ಲ, ಈ ತಪ್ಪುಟ್ರೆ ಏನೋ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅಂತ ದೃಷ್ಟಿ ಇಟ್ಕೊಂಡು ಹೇಳೋದಾದರೆ, ಸರ್ಕಾರಕ್ಕೆ ಇದರಿಂದ 10,000 ಕೋಟಿ ಬಂದರೆ ಅದು ಬೇರೆ ರೂಪದಲ್ಲಿ ಬಳಸಿದರೆ ಇನ್ನೂ 30,000ರಿಂದ 60,000 ಕೋಟಿ ಆದಾಯ ಬರುತ್ತೆ ಅಂತ ಹೇಳಿ ಅಲ್ಲೇ ಚರ್ಚೆ ನಡೀತು. ಆದ್ದರಿಂದ ಸರ್ಕಾರಕ್ಕೆ ಇದರಿಂದಲೇ ಸರ್ಕಾರ ಬದುಕುತ್ತೆ ಅನ್ನೋ ಒಂದು ಇಲ್ಲ, ಬೇರೆ ರೂಪದಲ್ಲೂ ಅದು ಸರ್ಕಾರ ಮಾಡ್ಬೋದು. ಅದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಕೇವಲ ಒಂದು ಕರ್ನಾಟಕ ಅಥವಾ ಕೇರಳ ಅಥವಾ ಮಹಾರಾಷ್ಟ್ರ ಇಷ್ಟು ಮಾಡಿದ್ರಲ್ಲ, ಇಡೀ ದೇಶದಲ್ಲಿ. ಯಾಕೆಂದರೆ ಬ್ರಿಟಿಷ್ನವರು ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ದೇಶದಲ್ಲಿ ಈ ಒಂದು ವ್ಯವಸ್ಥೆ ಇರಲಿಲ್ಲ, ಕುಡಿತದ ಇರಲಿಲ್ಲ. ಅಲ್ಲ, ಅಂದರೆ ಅವಾಗಲೂ ಇತ್ತು, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ರೂಪದಲ್ಲಿ ಇತ್ತು. ಇನ್ನೂ ಒಂದು ವಿಚಾರ ನಿಮ್ಗೆ ಹೇಳ್ತೇನೆ. ಅಲ್ಲ, ನಾವೇನು ಧರ್ಮಗ್ರಂಥಗಳನ್ನ ನಾವು ಓದ್ತೀವಿ, ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಸೋಮರಸದ ಪ್ರಸ್ತಾಪ ಬರುತ್ತೆ, ಅದು ಬೇರೆ ಇತ್ತು. ಆದರೆ ಅದು ಕೆಲವರು ಜನ ತಮ್ಮ ಒಂದು ಅಭಿಪ್ರಾಯ ಏನು? ಡಾಕ್ಟರ್ ಕುವೆಂಪು ಒಂದು ಮಾತನ್ನು ಬರೀತಾರೆ, ಮನುಜ ಮತ ವಿಶ್ವಪಥ. ನಾವು ಅದನ್ನು ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಸ್ಲೋಗನ್ ನಾವು ಹೇಳ್ತೀವಿ. ನೋಡಿ, ಈ ಮಾನವ ಧರ್ಮ ಅನ್ನೋದು ಅಥವಾ ವಿಶ್ವಪಥ ಅನ್ನೋದು, ಆ ಹೆಜ್ಜೆಗಳನ್ನ ನಾವು ಹಾಕ್ತಾ ಹೋಗಬೇಕಾಗಿತ್ತು. ಅಂದರೆ ಈ ಕುಡಿತ ಅನ್ನೋದು ಭಾಳಷ್ಟು ಪರಿಣಾಮಕಾರಿದ್ದು, ಅದಕ್ಕೆ ಯಾವ ಪಥನೂ ಕಾಣಿಸೋದಿಲ್ಲ. ಆಮೇಲೆ ಆ ಗುಂಗಿನಲ್ಲಿ ಹೋಗುವಂಥ ಮನುಷ್ಯನಿಗೆ ಸರಿ ತಪ್ಪುಗಳ ಅರಿವು ಕೂಡ ಆಗೋದಿಲ್ಲ. ಆಮೇಲೆ
ಮನೆಯಲ್ಲಿ ಕೂಡ ಆ ಪ್ರಕ್ರಿಯೆ ಪ್ರಾರಂಭ ಆದರೆ ಇವತ್ತು ಭಾಳಷ್ಟು ಜನ ಪೋಷಕರು ಕೂಡ ಮಕ್ಕಳನ್ನ ಎದುರು ಕೂರಿಸ್ಕೊಂಡು ಕುಡಿಯುವಂಥ ಒಂದು ಪರಂಪರೆ ನಿರ್ಮಾಣ ಆಗಿದೆ ಈಗಾಗಲೇ ಶ್ರೀಮಂತರ ಮನೆಯಲ್ಲಿ. ನಾನು MA ಓದುವಂಥ ಸಂದರ್ಭದಲ್ಲಿ, ಜ್ಞಾನ ಭಾರತಿಯಲ್ಲಿ ಓದುವಂಥ ಸಂದರ್ಭದಲ್ಲಿ ನನ್ನ ಕ್ಲಾಸ್ಮೇಟು ಸ್ವತಃ ಅವ್ರ ಅಪ್ಪನೇ ಅವ್ರಿಗೆ ಗ್ಲಾಸ್ಗೆ ಹಾಕಿ ಕೊಡ್ತಿದ್ದಂತೆ. ನನಗೆ ಆಶ್ಚರ್ಯ ಆಯ್ತು, ಅರೆ ಮಕ್ಕಳನ್ನ ಬೆಳೆಸುವಂಥ ರೀತಿ ಹೀಗಿದೆನಾ, ಅದು ಹೆಣ್ಮಕ್ಳಿಗೆ ಭಾಳ ಆಶ್ಚರ್ಯ ಆಯ್ತು ಮತ್ತು ವಂಡರ್ ಅನ್ನಿಸ್ತಾ ಮಾತಿನಲ್ಲೇ. ಈ ಒಂದು ಏನು ಹವ್ಯಾಸ ನಮ್ಮಲ್ಲಿ ಬೆಳೀತಾ ಬಂತು, ಇದು ಮನುಷ್ಯನ ಮಾರಣಾಂತಿಕ ಒಂದು ಸಾಂಕ್ರಾಮಿಕ ರೋಗ. ಇದು ಈಗ ಏಡ್ಸ್ ಬಗ್ಗೆ ಭಯ ಐತೆ ಎಲ್ಲರಿಗೆ. ಏಡ್ಸನ್ನು ಹೋಗಲಾಡಿಸ್ಬೇಕಾದ್ರೆ ಮಾತ್ರೆ ಬರ್ತಾ ಇದ್ದಾವೆ, ಅದಕ್ಕೆಲ್ಲ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಒಟ್ಟಾರೆನಲ್ಲಿ ಇದಕ್ಕೊಂದು ಪ್ರಕ್ರಿಯೆ ಶುರುವಾಗಿದೆ. ಆದರೆ ಈ ಕುಡಿತ ಚಟ ಬಿಡಿಸ್ಲಿಕ್ಕೆ ಯಾವ ಮಾತ್ರೆಗಳು ಕೆಲಸ ಮಾಡೋದಿಲ್ಲ, ಯಾವ ಮಾತುಗಳು ಕೆಲಸ ಮಾಡ್ತಾ ಇಲ್ಲ, ಮಾತು ಮತ್ತು ಮಾತ್ರೆಗಳು ಯಾವ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ನಾವೇನು ಈಗ ಮಠಾಧಿಪತಿಗಳು ಏನು ದುಂಡು ಪರಿಷತ್ತನ್ನು ಒಂದು ಕರೆದಿದ್ದಾರೆ, ಇದು ತಡವಾಗಿಯಾದರೂ ಕೂಡ ನಮ್ಮ ಕರ್ನಾಟಕಕ್ಕೆ ಬುದ್ಧಿ ಬಂದಿದೆ ಅನಿಸ್ತು ನನಗೆ. ಆಮೇಲೆ ನಮ್ಮ ಸರ್ಕಾರ ಇನ್ನೊಂದು ಏನು ಆಟ ಆಡ್ತಾ ಇದೆ ಅಂತಂದರೆ, ಮಗುನೂ ಚೂಡ್ತಾ ಇದೆ, ತೊಟ್ಟಿಲೂ ಕೂಡ ತೂಗ್ತಾ ಇದೆ. ಹೌದು, ಮಗುನೂ ಚೂಡ್ತಾ ಇದೆ, ತೊಟ್ಟಿಲು ತೂಗ್ತಾ ಇದೆ. ನೋಡಿ ಹೇಗಿದೆ, ಈ ಏನು ಈ ಸಂಯಮ ಮಂಡಳಿಗೆ 1 ಕೋಟಿ ರೂಪಾಯಿ ಅನುದಾನ ಕೊಡ್ತಾರಂತೆ. ಸಂಯಮ ಮಂಡಳಿಗೆ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಓಕೆ, 16,000 ಅಲ್ಲ 20,000 ಕೋಟಿ ಗಟ್ಟಲೆ ಇದಕ್ಕೆ ವರಮಾನ ಬರುವಂಥ ಮದ್ಯವನ್ನು ನೀವು ಅದನ್ನು ನಿಯಂತ್ರಣ ಮಾಡಿರಿ, ಅದಕ್ಕೆ ಉಪದೇಶ ಮಾಡಿರಿ, ಬೋಧನೆ ಮಾಡಿರಿ, ಸ್ವಾಮಿಗಳು ಕರೆಸ್ರಿ, ಅವ್ರ ಕಡೆಯಿಂದ ಸಮಾಜಕ್ಕೆ ಏನಾರು ಬಿತ್ತರಿಸ್ರಿ ಅಂತ ಹೇಳಿ 1 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರಂತೆ. ಯಾವ ಮೂಲ್ಯ ಆಗಬೇಕು, ಇದು ಪ್ರಯೋಜನ ಆಗೋದಿಲ್ಲ. ಅಲ್ಲ, ಈಗ ನಿಮ್ಮ ಪ್ರಕಾರ ಸ್ವಾಮೀಜಿ ಏನೋ ನಿಷೇಧ ಆಗಬೇಕು ಅಂತಾರೆ? ನಿಷೇಧ ಆಗಬೇಕು. ಯಾಕಂತಂದ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಗುಜರಾತಲ್ಲಿ ಮದ್ಯಪಾನ ನಿಷೇಧ ಆಗಿದೆ. ಹೌದು, ಆದರೆ ಮದ್ಯಪಾನ ನಿಷೇಧ ಆಗಿದೆ. ಮದ್ಯಪಾನ ನಿಷೇಧ ಆಗಿರುವಂಥದ್ದು ಹೇಗೆ? ಮೇಲ್ನೋಟಕ್ಕೆ ನಿಷೇಧ ಆಗಿದೆ, ಒಳಗಿಂದೊಳಗೆ ಏನೇನಾಗಬೇಕು ಎಲ್ಲವೂ ಕೂಡ ನಡೀತಾ ಇದೆ. ಅಲ್ಲ, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಈ ರೀತಿಯ ಒಂದು ಪ್ರಕ್ರಿಯೆ ಚಂದ್ರಬಾಬು ನಾಯ್ಡು ಸಂದರ್ಭದಲ್ಲಿ ಅಲ್ಲೂ ಕೂಡ ಏನು ಅಂದರೆ ಕರ್ನಾಟಕದಿಂದ ಆ ಕಡೆ ಈ ಕಡೆ ಭಾಗದಿಂದ ಸಪ್ಲೈ ಆಯಿತು. ಜನಗಳು ನೋಡಿ ಒಂದು ನಿರ್ಧಾರ ಮಾಡಿದ್ರು ಅಂತಂದ್ರೆ ಅವ್ರು ಅದನ್ನು ತೀರಿಸ್ಕೊಳ್ತಾರೆ. ನಾವು ಹೇಳೋದು 200 ಕಿಲೋಮೀಟರ್ ಹೋಗಿ ತಂದು ಕುಡಿಯೋದಕ್ಕೂ ಭಾಳ ವ್ಯತ್ಯಾಸ ಇದೆ, ಆ ಮನೆಯಲ್ಲಿ ಕುಡಿಯುವಂಥದ್ದು ಭಾಳ ವ್ಯತ್ಯಾಸ ಇದೆ. ಈಗ ಅದು ಹೊರಗಿಂದ ಬಂದಿರ್ಬೋದು ಅವರಿಗೆ, ಆದ್ರೆ ಮನೆಯಲ್ಲಿ ಇವತ್ತು ಮನೆ ಬಾಗಿಲಿಗೆ ನಮಗೆ ಹಾಲು ಸಿಗ್ತಾ ಇಲ್ಲ. ಇವತ್ತು ಆಲ್ಕೋಹಾಲ್ ಮನೆ ಬಾಗಿಲಿಗೆ ಸಿಗ್ತಾ ಇದೆ. ಮತ್ತು ಹಾಲಿಂದ ನಮ್ಮ ಬೂತ್ಗಳಿಗೆ ಹೋದ್ರೆ ಅವ್ರು ಟೈಮಿಂಗ್ ಹಾಕೊಂಡಿದ್ದಾರೆ, ಆದ್ರೆ ಆಲ್ಕೋಹಾಲ್ ಬೂತ್ಗಳಿಗೆ ಟೈಮಿಂಗ್ ಇಲ್ಲ. 24 hours ಸರ್ವಿಸ್ ಕೊಡ್ತಾ ಇದ್ದಾರೆ. ಈಗ ನಾವು ನಮ್ಮ ಶಿವಮೊಗ್ಗ ಜಿಲ್ಲೆ ಮಠಾಧಿಪತಿಗಳು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಇರ್ಬೋದು, ತಾವರಕೇರಿ ಕೆಳದಿಯ ರಾಜಗುರು ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇರ್ಬೋದು, ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದೀವಿ. ನಾವೇನಿಗೆ ಭಕ್ತರ ಮನೆಗೆ ಹೋಗ್ತಾ ಇದ್ದೀವಿ, ನಾವು 3 ತಾಸು ಪೂಜೆ ಮಾಡುವಂಥದ್ದನ್ನು 1 ತಾಸಕ್ಕೆ ಸೀಮಿತ ಮಾಡಿಕೊಂಡು 2 ತಾಸು ಅವರಿಗೆ ಜಾಗೃತಿಯನ್ನು ಮೂಡಿಸೋದು. ಹಳಬಳೆ ಕೆಲಸ, ಜಾಗೃತಿ ಮೂಡಿಸೋದು. ಯಾಕಂದ್ರೆ ನಾವು ಈಗ ಪೂಜೆ ಮಾಡಕ್ಕೆ ಹೋದ್ರೆ 3 ತಾಸು ಆಗ್ತದೆ. ಅದರಲ್ಲಿ ನಾವು ಒಂದೇ ತಾಸು ಇಟ್ಟುಕೊಂಡು 2 ತಾಸಿನ ಅವ್ರಿಗೆ ಜಾಗೃತಿ, ಒಂದು ಧರ್ಮ, ಇನ್ನೊಂದು ನೀತಿ, 2 ಪಾಠ ಕಲಿಸ್ಲಿಕ್ಕೆ ಒಂದು ಅಭಿಯಾನ ಹಾಕೊಂಡಿದ್ದೀನಿ. ಈಗಾಗಲೇ ನಾನು 11 ವರ್ಷ ಆಯ್ತು. ಈಗ ನಾನು ಈ ಮನೆಯಿಂದ ಮನೆಗೆ ಧರ್ಮ ಪ್ರಚಾರ ಯಾತ್ರೆಯನ್ನು ಹಾಕೊಂಡು ಡೋರ್ ಟು ಡೋರ್, ಅವರು ಶ್ರೀಮಂತರಿರ್ಬೋದು, ಬಡವರು ಇರ್ಬೋದು, ಅದು ಯಾವುದು ಸಂಬಂಧ ಇಲ್ಲ. ಮತ್ತು ಅವ್ರ ಕಾಣಿಕೆನೂ ಕೂಡ ನಿರೀಕ್ಷಣೆ ಮಾಡಂಗಿಲ್ಲ. ಅವ್ರು ಕೊಟ್ಟರು ಬಂತು, ಬಿಟ್ಟರು ಬಂತು. ನನ್ನ ಕರ್ತವ್ಯ 11 ವರ್ಷದಿಂದ ಮಾಡ್ಕೊತ ಬಂದಿದ್ದೀನಿ. ಮನೆಯಿಂದ ಮನೆಗೆ ಧರ್ಮ ಪ್ರಚಾರ ಅಭಿಯಾನ ಭಾಳ ಸಕ್ಸಸ್ಫುಲ್ ಆಗಿದೆ. ಭಾಳಷ್ಟು ಜನರನ್ನು ತಿದ್ದುವಂಥ ಪ್ರಯತ್ನ ಮಾಡಿದ್ದೀನಿ ಅನ್ನೋಂಥ ಒಂದು ಸಂತೋಷ. ಎಸ್ ಸ್ವಾಮೀಜಿ, ತುಂಬ ಅದ್ಭುತವಾಗಿದೆ. ಭಾಳ ಸಂಕ್ಷಿಪ್ತವಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ತಾವು? ಕೊನೆಯದಾಗಿ ಅಂತಂದ್ರೆ ಈ ಮದ್ಯಪಾನ ನಿಷೇಧ ಆಗಬೇಕು. ನಿಷೇಧ ಆಗಬೇಕು ಅಂತಂದ್ರೆ ಕೇವಲ ಕಾನೂನಿಂದ ಆಗೋದಿಲ್ಲ, ಮನುಷ್ಯನ ಮನಸ್ಸನ್ನ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಆಗಬೇಕು ಅಂತೀರಿ? ಮನಸ್ಸು, ಎಸ್, ಮನೆಗಿಂತ ಮನಸ್ಸಿನಲ್ಲಿ ತಿದ್ದಿ ಅವನ್ ನಿರ್ಧಾರ ಮಾಡಬೇಕು. ಓಕೆ ಸರ್, ತಾವೇನಂತೀರಿ ಸ್ವಾಮೀಜಿ? ಕೊನೆಯದಾಗಿ ನಾನು ಹೇಳೋದಕ್ಕೆ ಬಯಸ್ತಾ ಇರುವಂಥ ವಿಚಾರ ಏನಂತಂದರೆ, ಮುಖ್ಯವಾಗಿರುವಂಥದ್ದು ಇದ್ರ ಬಗ್ಗೆ ಪಾದಯಾತ್ರೆ ಮೂಲಕವಾಗಿ ಹಳ್ಳಿಗಳಲ್ಲಿ ಗ್ರಾಮಾಂತರಗಳಲ್ಲಿ ಆ ಅರಿವು ಮೂಡಿಸೋದ್ರ ಮೂಲಕವಾಗಿ ಜನಗಳಲ್ಲಿ ಆದಷ್ಟು ಮನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು. ಎಸ್, ಓಕೆ. ಸೊ ಇಲ್ಲಿ ತನಕ ಬಂದ್ಬಿಟ್ಟು ತಾವು ಮೂವರು ಸಾಕಷ್ಟು ಮಾತಾಡಿದ್ರಿ. ತಮ್ಮವ್ರಿಗೂ ಕೂಡ ಧನ್ಯವಾದಗಳು ಸ್ವಾಮಿ. ಸೊ ಇದು ಸ್ವಾಮೀಜಿಗಳ ಮಾತು. ಒಂದು ದೊಡ್ಡ ಕಾರ್ಯವನ್ನು ಮದ್ಯಪಾನ ಸಂಯಮ ಮಂಡಳಿ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಡಾಕ್ಟರ್ ಸಚ್ಚಿದಾನಂದ ಹೆಗಡೆ ಅವರು, ದಿನೇಶ್ ಅವರು ಮತ್ತು ಲಕ್ಷ್ಮೀಕಾಂತ್ ಇದಕ್ಕೋಸ್ಕರ ದುಡಿತಾ ಇದ್ದಾರೆ. ಎಲ್ಲ ಸ್ವಾಮಿಗಳನ್ನು ಒಂದು ಕಡೆಗೆ ಸೇರಿಸಿ ಒಂದಷ್ಟು ದುಂಡು ಮೇಜಿನ ಸಭೆಯನ್ನು ಮಾಡಿ ಅದರ ಪರಿಷತ್ತನ್ನು ನಡೆಸಿ ಅದರ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥದ್ದು. ಬಹುಶಃ ಇನ್ನಾದ್ರೂ ಸಮಾಜ ಎಚ್ಚೆತ್ತುಕೊಳ್ಬೇಕು ಮದ್ಯಪಾನದ ವಿಚಾರದಲ್ಲಿ. ಬಹಳ ಜನ ಸ್ವಾಮೀಜಿಗಳಿದ್ದಾರೆ ಕರ್ನಾಟಕದಲ್ಲಿ. ಉದಾಹರಣೆಗೆ ಮುರುಘಾಮಠ ಸ್ವಾಮಿಗಳ ಹೆಸರನ್ನು ಹೇಳಲೇಬೇಕು. ಯಾಕಂದರೆ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಏನು ಅಂದರೆ ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆ ಹಾಕಿ ಅಂತೇಳಿ ಕೇಳಿದಂಥ ಸ್ವಾಮೀಜಿಯವರು. ಜೊತೆಗೆ ನಮ್ಮ ಸ್ವಾಮೀಜಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳಂತ ಮಾತನ್ನು ಕೇಳಿದ್ರೆ, ನಾವು 3 ಗಂಟೆ ಪೂಜೆ ಮಾಡ್ತಾ ಇದ್ವಿ, ಇನ್ನು 1 ಗಂಟೆ ಮಾತ್ರ ಪೂಜೆ ಮಾಡಿ ಇನ್ನು 2 ಗಂಟೆಯನ್ನು ನಾವು ಜನರಿಗೋಸ್ಕರ ಇಡ್ತೀವಿ. ನಾವು ಅಂದರೆ
ಜನರಲ್ಲಿ ಒಂದಷ್ಟು ತಿಳುವಳಿಕೆ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ, ಒಂದಷ್ಟು ನೀತಿ ಬೋಧನೆಯನ್ನು ಮಾಡ್ತೀವಿ, ಒಂದಷ್ಟು ಧರ್ಮ ಜಾಗೃತಿಯನ್ನು ಮಾಡ್ತೀವಿ ಅನ್ನುವಂಥದ್ದು. ಬಹುಶಃ ಸ್ವಾಮೀಜಿಗಳು ಕಂಕಣ ತೊಟ್ಟಿದ್ದಾರೆ ಅಂದರೆ ಖಂಡಿತವಾಗಲೂ ಆಗುತ್ತೆ. ಯಾಕಂದರೆ ಸ್ವಾಮೀಜಿಗಳು ಎದ್ದು ನಿಂತರೆ, ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದರೆ ಅವ್ರನ್ನ ಹಿಂಬಾಲಿಸುವಂಥವ್ರು ಬಹಳಷ್ಟು ಜನ ಆಗ್ತಾರೆ. ಒಂದೊಂದೇ ಹಳ್ಳಿ, ಒಂದೊಂದೇ ಕುಟುಂಬ, ಒಂದೊಂದೇ ಮನೆ, ಒಂದೊಂದೇ ಹಳ್ಳಿ, ಈ ರೀತಿ ಏನಾದರೂ ಸ್ವಚ್ಛತಾ ಪ್ರಕ್ರಿಯೆಗಳಾಗ್ತಾ ಬಂತು ಅಂದರೆ ನಿಜಕ್ಕೂ ನಮ್ಮ ಸಮಾಜ ಉದ್ಧಾರದ ಕಡೆಗೆ ಹೆಜ್ಜೆ ಹಾಕುತ್ತೆ. ಅದಾಗಲಿ ಅಂತ ಹಾರೈಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.